ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಮಂಗಳೂರಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನ ನೀವು ಮೀರೋಕೆ ಆಗಲ್ಲ. 75 ಸಿಸಿ ಕ್ಯಾಮೆರಾಗಳನ್ನ ಟ್ರಾಫಿಕ್ ಸಮಸ್ಯೆ ಅತಿಯಾಗಿರುವ 45 ಸ್ಥಳಗಳಲ್ಲಿ ಸ್ಥಾಪಿಸಿದ್ದಾರೆ. ಇವು ಹೈ ರೆಸಲ್ಯೂಷನ್ ಕ್ಯಾಮೆರಾಗಳಾಗಿದ್ದು ವಾಹನಗಳ ನಂಬರ್ ಪ್ಲೇಟ್ ಹಾಗೆ ಬಣ್ಣಗಳನ್ನು ಐಡೆಂಟಿಫೈ ಮಾಡೋಷ್ಟು ಪವರ್ಫುಲ್ ಆಗಿದೆ. ಇನ್ನು ಮಂಗಳೂರು ನಗರದ ರಸ್ತೆಗಳಲ್ಲಿ ಸಾರಿಗೆ ನಿಯಮ ಉಲ್ಲಂಘನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಆಯುಕ್ತರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಾರಿಗೆಗೆ ಸಂಬಂಧಿಸಿದ ದೂರುಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರೋ ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ನಿರ್ವಹಣಾ ವ್ಯವಸ್ಥೆಯನ್ನ ಇನ್ನೂ ಉತ್ತಮಗೊಳಿಸುವ ಸರ್ವ ಪ್ರಯತ್ನದಲ್ಲಿದ್ದಾರೆ. ಈಗಾಗಲೇ 75 ಸಿಸಿ ಕ್ಯಾಮೆರಾಗಳನ್ನ ಟ್ರಾಫಿಕ್ ಸಮಸ್ಯೆ ಅತಿಯಾಗಿರುವ ಹಾಗೂ ಉಲ್ಲಂಘನೆಗಳು ಹೆಚ್ಚಾಗಿ ನಡೆಯುವ 45 ಸ್ಥಳಗಳಲ್ಲಿ ಸ್ಥಾಪಿಸಿದ್ದಾರೆ. ಈ ಕ್ಯಾಮೆರಾಗಳು ಹೈ ರೆಸಲ್ಯೂಷನ್ ಆಗಿದ್ದು ಎಲ್ಲಾ ವಾಹನಗಳ ನಂಬರ್ ಪ್ಲೇಟ್ ಮತ್ತೆ ಕಲರ್ ಅನ್ನು ಕೂಡ ಐಡೆಂಟಿಫೈ ಮಾಡೋಷ್ಟು ಪವರ್ಫುಲ್ ಆಗಿದೆ. ಇದರಿಂದ ಟ್ರಾಫಿಕ್ ರೂಲ್ಸ್ ಅನ್ನ ಯಾರು ಫಾಲೋ ಮಾಡಲ್ಲ ಅಂತಹ ವಾಹನಗಳನ್ನ ಕಂಡು ಹಿಡಿದು ಸೂಕ್ತ ಕ್ರಮ ಕೈಗೊಳ್ಳಲು ಅತ್ಯಂತ ಸಹಕಾರಿಯಾಗಲಿದೆ ಅಂತ ಎಸಿಪಿ ತಿಲಕ್ ಚಂದ್ರ ಹೇಳಿದ್ದಾರೆ. ಇಂದಿನಿಂದ ಈ ಕ್ಯಾಮೆರಾಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಆರಂಭದ ಸಿಗ್ನಲ್ ಸಮೀಪದ ಜೀಬ್ರಾ ಕ್ರಾಸಿಂಗ್ ಮೇಲೆ ನಿಲ್ಲುವ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಟ್ರಾಫಿಕ್ ನಿಯಮ ಉಲ್ಲಂಘನೆ ಪ್ರಕರಣಗಳನ್ನ ಸಹಿಸುವ ಪ್ರಶ್ನೆಯೇ ಇಲ್ಲ ಎಂಬ ಎಚ್ಚರಿಕೆಯನ್ನ ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅಪರಿಮಿತ ವೇಗದಲ್ಲಿ ವಾಹನ ಚಲಾಯಿಸೋದು, ಕರ್ಕಶ ಹಾರ್ನ್ ಉಪಯೋಗಿಸೋದು, ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಓಡಿಸೋದು, ಬಸ್ ನಲ್ಲಿ ನೇತಾಡ್ಕೊಂಡು ಪ್ರಯಾಣಿಸೋದು, 3 ಮಂದಿ ದ್ವಿಚಕ್ರ ವಾಹನದಲ್ಲಿ ಸಂಚರಿಸೋದು, ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ನಲ್ಲಿ ಮಾತಾಡೋದು, ಹಾಗೆ ಸೀಟ್ ಬೆಲ್ಟ್ ಧರಿಸದಿರೋದು ಮುಂತಾದ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡೋದು ನಗರದಲ್ಲಿ ನಡೀತಾ ಇದೆ. ಇನ್ಮುಂದೆ ಈ ರೀತಿ ನಿಯಮಗಳ ಉಲ್ಲಂಘಕರ ಮೇಲೆ ಈ ಹೈ ರೆಸಲ್ಯೂಷನ್ ಕ್ಯಾಮೆರಾಗಳು ಹದ್ದಿನ ಕಣ್ಣು ಇಡಲಿವೆ. ಸೊ ಮಂಗಳೂರಲ್ಲಿ ಇಂಥ ಒಂದು ಸೂಪರ್ ಆಗಿರೋ ಐಡಿಯಾನ ತಂದಿದ್ದಾರೆ. 75 ಸಿಸಿ ಕ್ಯಾಮೆರಾಗಳನ್ನ ಎಲ್ಲಾ ಕಡೆ ಹಾಕಿದ್ದಾರೆ. ಸೊ ಇದರಿಂದ ಟ್ರಾಫಿಕ್ ರೂಲ್ಸ್ ಆದಷ್ಟು ಎಲ್ಲರೂ ಫಾಲೋ ಮಾಡ್ತಾರೆ. ಇದೇ ತರ ನಮ್ ಬೆಂಗಳೂರಲ್ಲೂ ಮಾಡಿದ್ರೆ ನಿಜಕ್ಕೂ ತುಂಬಾನೇ ಹೆಲ್ಪ್ಫುಲ್ ಅನ್ಸುತ್ತೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಹೌದು ಅನ್ನೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.